ಏನಮ್ಮ ನಿಮ್ದು ಗಿಲಿಟ್ ಒಡವೆಗಳು ತಂದು ನಮ್ದು ಯಾಮರ್ಸಕ್ಕೆ ನೋಡ್ತಿದ್ದೀರಿ? 10 ಪೈಸೆ ಬರಕ್ಕಿಲ್ಲ. ಹೋಗಿ ಹೋಗಿ, ಬೇರೆ ಯಾರು ಸಿಕ್ಕಿಲ್ವಾ ನಿಮ್ಗೆ? ಗಿಲಿಟ್ ಒಡವೆನ ಇದು? ಏನ್ ಹೇಳ್ತಿದ್ದೀರಾ ನೀವು? ಕಣಿದು ಕೇಳಿ, ಇದು ರೋಲ್ಡ್ ಗೋಲ್ಡ್ ಒಡವೆಗೆ ಚಿನ್ನದ ಪಾಲಿಶ್ ಹಾಕಿದ್ದಾರೆ. ಸುಮ್ಮನೆ ನಮ್ದಕ್ಕೆ ಟೈಮ್ ಎಲ್ಲ ವೇಸ್ಟ್ ಮಾಡಬೇಡಿ. ಬೇರೆ ಕಡೆಗೆ ಹೋದ್ರೆ ಪೊಲೀಸ್ಗೆ ಹಿಡ್ಕೊಡ್ತಾರೆ ನಿಮ್ಗೆ. ಸುಶೀಲಾ, ಅಲ್ಲ ಯಾಕೆ ನಿಂತೆ? ಬಾರಮ್ಮ. ಯಾವ ಮುಖ ಇಟ್ಕೊಂಡು ಬಾರಮ್ಮ ಅಂತ ಕರೀತಿದ್ದೀರಾ? ಗೌರವ ಘನತೆನೇ ನಮ್ಮ ಪ್ರಾಣ, ಮಾನ ಮರ್ಯಾದೆನೇ ನಮ್ಮ ಜೀವ ಅಂತ ಬಡಾಯಿ ಕೊಚ್ಕೊಂಡು ಒಳಗಿಂದ ಒಳಗೆ ನೀವಿಂಥ ಮೋಸ ಮಾಡ್ತೀರಾ ಅಂತ ನಾನು ಕನಸಿನಲ್ಲೂ ತಿಳ್ಕೊಂಡಿರ್ಲಿಲ್ಲ. ಪ್ರತಿಯೊಬ್ಬ ತಂದೆ ತಾಯಂದ್ರು ತಮ್ಮ ತಮ್ಮ ಮಕ್ಕಳ ಬಾಳು ಬಂಗಾರವಾಗಿರ್ಲಿ ಅಂತ ಅಪ್ಪಟ ಬಂಗಾರದ ಒಡವೆಗಳನ್ನ ಹಾಕಿ ಕಳಿಸ್ತಾರೆ. ಆದ್ರೆ ನೀವು ಮಗಳ ಬಾಳು ಹಾಳಾಗ್ಲಿ ಅಂತ ಈ ಗಿಲೆಟ್ ಒಡವೆ ಹಾಕಿ ಕಳಿಸಿದ್ದೀರಾ. ಏನು ಇವು ಗಿಲಿಟ್ ಒಡವೆಗಳ? ಅಪ್ಪಟ ಬಂಗಾರದ ಒಡವೆಗಳು. ಹೆತ್ತು ಮಗಳಿಗೆ ಎಂಥ ಮೋಸ ಮಾಡೋಕೆ ನಿಮಗೆ ಹಾಗೆ ಮನಸ್ಸು ಬಂತು? ತಂದೆ ತಾಯಂದ್ರು ಹೆತ್ತು ಮಕ್ಕಳಿಗೆ ದೇವ್ರು ಅಂತಾರೆ, ಆದ್ರೆ ನೀವು ನನ್ನ ಪಾಲಿಗೆ ಶತ್ರುಗಳು. ದೇವ್ರಾಣೆಗೂ ಈ ಒಡವೆ ವಿಷಯ ನಮ್ಗೇನು ಗೊತ್ತಿಲ್ಲಮ್ಮ. ಎಲ್ಲ ನಿಮ್ಮ ಅತ್ತೆನೇ ಮಾಡಿಸಿದ್ದು. 60,000 ರೂಪಾಯಿ ವರದಕ್ಷಿಣೆ ಕೇಳಿದ್ರು, ನಾವು ಕೊಟ್ವಿ ಅಷ್ಟೇ. ಇದು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿದ್ರ? ಕೊನೆಗೂ ವರದಕ್ಷಿಣೆ ಅನ್ನೋ ಸುಳಿಲ್ ಸಿಕ್ಸಿ ನನಗ್ ಮೋಸ ಮಾಡ್ಬಿಟ್ರಿ. ಇಲ್ಲಮ್ಮ, ನಿನಗೆ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ಖಂಡಿತ ನಮಗಿಲ್ಲಮ್ಮ. ಸಾಕ್ ನಿಲ್ಸಿಪ್ಪ. ನೋಡಮ್ಮ, ಈಗ ನಾನು ಮಾತು ನಿಲ್ಲಿಸ್ಬಿಟ್ರೆ ಸಂದೇಹ ಅನ್ನೋ ಭೂತಾನೆ ನನ್ನ ಕಾಡ್ತಾನೆ ಇರುತ್ತೆ. ಇಷ್ಟೆಲ್ಲ ಆದ್ಮೇಲೆ ನಡೆದ ವಿಷಯ ನಿನಗೂ ಗೊತ್ತಾಗ್ಲೇಬೇಕು. ನೀನು ಮದುವೆಗೆ ಒಪ್ಪಿಗೆ ಕೊಟ್ಟ ಮೇಲೆ ಆವತ್ತು ನಾವು ಶಾಸ್ತ್ರಿಗಳ ಮನೆಯಲ್ಲಿ ಸಭೆ ಸೇರಿದ್ವು. ನಾವು ಆ ರೀತಿ ನಿರ್ಧಾರ ತಗೊಳ್ದೆ ಹೋದ್ರೆ ಎಲ್ಲಿ ನಿನ್ನ ಮದುವೆ ನಿಂತೋಗುತ್ತೋ ಅನ್ನೋ ಭಯದಿಂದ ಹಾಗೆ ಮಾಡ್ತು. ನಾವು ವರದಕ್ಷಿಣೆ ಕೊಟ್ಟಿರೋ ವಿಷಯ ಪಾಪ ನಿನ್ನ ಗಂಡನಿಗೂ ಗೊತ್ತಿಲ್ಲಮ್ಮ. ಈ ಒಡವೆಗಳನ್ನ ನಾವು ಮಾಡಿಸಿದ್ದಲ್ಲಮ್ಮ. 30,000 ರೂಪಾಯಿ ಹಣ ಕೊಡಿ, ಒಡವೆಗಳನ್ನ ನಾವೇ ಮಾಡಿಸ್ಕೋತೀವಿ ಅಂತ ನಿಮ್ಮ ಅತ್ತೆ ಹಣ ತಗೊಂಡ್ರು. ಇದ್ರಲ್ಲಿ ಅವ್ರದೇ ಏನೋ ಕೈವಾಡ ಇರ್ಬೇಕು. ಯಾರ ಕೈವಾಡನು? ಒಟ್ನಲ್ಲಿ ನಿಮ್ಮನ್ನ ತಂದೆ ತಾಯಿಗಳನ್ನ ಪಡೆಯೋಕೆ ನಾನು ಬಹಳ ಪುಣ್ಯ ಮಾಡಿದ್ದೆ. ಇನ್ಯಾವತ್ತೂ ಈ ಮನೆ ಹೊಸಲು ತುಳಿಯಲ್ಲ ನಾನು. ಇವತ್ತಿಗೆ ನನ್ನ ನಿಮ್ಮ ಸಂಬಂಧ ಸಂತೋಷ. ಸುಶೀಲಾ, ನಮ್ ತಾಯಿ ಮೇಲೆ ಇಲ್ಲದ ಪದ ಹೊರಸಿದ್ರೆ ನಾನು ಸುಮ್ಮನೆ ಇರಲ್ಲ. ನಾನ್ ಯಾಕೆ ಸುಳ್ಳು ಹೇಳ್ಬೇಕು? ನಿಜನೋ ಸುಳ್ಳು ನೀವೇ ಕೇಳಿ. ನಮ್ಮನೆ ಬಡತನದ ಪರಿಸ್ಥಿತಿ ನೀನು ಗೊತ್ತಿಲ್ವಾ ಪ್ರಕಾಶು? ನನ್ ಮಗ ಸತ್ಯ ಮೆಡಿಕಲ್ ಓದಿ ಡಾಕ್ಟರ್ ಆಗ್ಬೇಕು ಅಂದ. ಅದಕ್ಕೆ 60,000 ರೂಪಾಯಿ ಲಂಚ ಕೊಡ್ಬೇಕಾಯ್ತು. ಅದಕ್ಕೆ ಇವರಪ್ಪನ ಹತ್ರ ಇಸ್ಕೊಂಡೆ. ಎತ್ತ ಹೆಗ್ಗಣನ ಆನೆ ಮಾಡೋಕ್ ಹೋದ್ಲು, ಕೊನೆಗೆ ಸಿಕ್ಕಿದ್ದು ಆನೆದು. ಏನ್ ಶಾಪ ಹಾಕೊಟ್ರೋ ಏನೋ. ಪಾಪ ನಮ್ ಸತ್ಯನ ಹತ್ರ ಹಣ ಇಸ್ಕೊಂಡು ಮೋಸ ಮಾಡ್ಬಿಟ್ರು. ನಂಗೊಂದು ಮಾತು ಹೇಳಿದ್ರೆ ನಾನೇ ಅರೇಂಜ್ ಮಾಡ್ಕೊಡ್ತಾ ಇದ್ನಲ್ಲಮ್ಮ. ಯಾಕಿಂತ ದ್ರೋಹ ಮಾಡಿದೆ? ಏನೋ ಹೆಂಡತಿ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ? ಅಮ್ಮ, ಅಣ್ಣನ್ ಹಾಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಸ್ವಲ್ಪ ಬಿಡಿಸಿ ಹೇಳ್ಬೇಕು. ಈ ಕಡೆ ಬಾ. ಅಣ್ಣ, ಅದನ್ನ ಸಸ್ಪೆನ್ಸ್ ಅಲ್ಲಿ ಇಟ್ಟು ಸರ್ಪ್ರೈಸ್ ಆಗಿ ಹೇಳೋಣ ಅಂತಿದ್ವಿ. ಅಷ್ಟರಲ್ಲಿ ಇವಳೆ ಬಾಯ್ ಬಿಟ್ಲಲ್ಲ. ಅಷ್ಟೇಪ್ಪ. ಏನೋ ನಾವೇನ್ ಪ್ರಪಂಚನೇ ನುಂಗ್ ಹಾಕ್ದಂಗ ಆಡ್ತಾಳೆ ಇವಳು. ಪ್ರಪಂಚ ಒಂದೇ ಅಲ್ಲ, ಇನ್ನೊಂದಿದ್ರೆ ಅದನ್ನು ನುಂಗ್ ಹಾಕ್ಬಿಡ್ತಿದ್ರಿ. ವರದಕ್ಷಿಣೆ ಹಣ ಜೊತೆ ನಿಮ್ ಮಗಳಿಗೆ ನಾವೇ ಒಡವೆ ಮಾಡಿಸ್ ಹಾಕ್ತಿವಿ ಅಂತ 30,000 ಹಣ ತಗೊಂಡು ಈ ಗಿಲೆಟ್ ಒಡವೆನ ನನ್ ಕುತ್ತಿಗೆ ಹಾಕಿದ್ರಲ್ಲ, ನೀವು ಮನುಷ್ಯರಲ್ಲ, ರಾಕ್ಷಸರು. ಏನೆಂದೆ? ಅತ್ತೆ, ನನಗೂ ಕೈ ಇದೆ. ಸುಶೀಲಾ, ನಮ್ಮ ಅಮ್ಮನ ಮೇಲೆ ಕೈ ಮಾಡೋಷ್ಟು ಸುತ್ತ ಬಂತ ನಿಂಗೆ? ಅಯ್ಯೋ,
ನನ್ನ ತಡಿಬೇಡ ಸುಶೀಲ. ಕಟ್ಕೊಂಡು ಹೆಂಡತಿ ಮೇಲೆ ಕೈ ಮಾಡಿದ ಈ ಕೈ ಸುಟ್ಟು ಬೂದಿ ಆಗ್ಬಿಡ್ಬೇಕು. ಅರೆ, ಆವೇಶನ ಹತೋಟಿಯಲ್ಲಿ ಇಟ್ಕೊಳ್ಳದೆ ದುಡುಕಿ ತಪ್ಪು ಮಾತಾಡಿದ್ ನಾನು. ನೀವ್ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ನನಗೆ ಹುಚ್ಚಡಿತಾ ಇದೆ ಸುಶೀಲ, ಹುಚ್ಚಡಿತಾ ಇದೆ. ನನ್ನನ್ನು ಸಾಕಿ ಸಲಹಿದ ನನ್ನ ತಾಯಿ ಬೆಲೆ ಕೊಡ್ಲ, ಇಲ್ಲ ಸರ್ವಸ್ವವನ್ನು ತೊರೆದು ನನ್ನನ್ನೇ ನಂಬ್ಕೊಂಡು ಬಂದಿರೋ ನಿನಗೆ ಬೆಲೆ ಕೊಡ್ಲ? ಯಾರ ಮಾತಿಗೆ ನಾನು ಬೆಲೆ ಕೊಡ್ಬೇಕು? ಮುತ್ತು ಕೊಡೋಳು ಬಂದ್ಲು ಅಂತ ತುತ್ತು ಕೊಟ್ಟೋಳ್ನ ಮರಿಬಾರ್ದು ರೀ. ಹೆಂಡತಿಗಿಂತ ತಾಯಿಗೆ ಮೊದ್ಲು ಬೆಲೆ ಸಿಗ್ಬೇಕು. ನಿಜ, ತಾಯಿಗೆ ಬೆಲೆ ಸಿಗ್ಬೇಕು. ನನ್ನ ಹೆತ್ತ ತಾಯಿ ತೀರ್ಕೊಂಡ ಮೇಲೆ ತಬ್ಲಿಯಾಗಿದ್ದ ನನ್ನನ್ನು ನೋಡ್ಕೊಳ್ಳಿಕ್ಕೆ ಅಂತ ನನ್ನ ತಂದೆ ಎರಡನೇ ಮದುವೆ ಮಾಡಿಕೊಂಡ್ರು. ಅನಾರೋಗ್ಯದಿಂದ ಸಾವಿನ ದವಡೆಯಲ್ಲಿದ್ದ ನನ್ನನ್ನ ಈ ಚಿಕ್ಕ ಮನೆ ಕಾಪಾಡಿತು. ತನ್ನ ಆರೋಗ್ಯನೂ ಲೆಕ್ಕಿಸದೆ ನನ್ನನ್ನು ಪ್ರಾಣಾಪಾಯದಿಂದ ಕಾಪಾಡಿದ ಈ ನನ್ನ ತಾಯಿ ಋಣನ ನಾನು ಎಷ್ಟು ಜನ್ಮ ಎತ್ತಿದ್ರು ತೀರ್ಸಕ್ ಸಾಧ್ಯ ಇಲ್ಲ. ಸುಶೀಲಾ, ನಾನಿವತ್ತು ಬದುಕಿದ್ದೀನಿ ಅಂದ್ರೆ ಅದು ಕೇವಲ ಆ ಚಿಕ್ಕ ಮನೆ ಪ್ರೀತಿಯಿಂದ, ಮಮಕಾರದಿಂದ. ಈ ದೇಹ ಇರೋದೇ ಅವರ ಸೇವೆಗೋಸ್ಕರ. ನಾನು ಒಪ್ಪತ್ತು ತಿಂದರೂ ಪರವಾಗಿಲ್ಲ, ಈ ಸಂಸಾರದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು, ಈ ಮನೇಲಿ ಸದಾ ನಗು ತುಂಬಿ ತುಳುಕಾಡ್ತಾ ಇರಬೇಕು ಅಂತ ಹಗಲು ರಾತ್ರಿ ನಾನು ದೇವರ ಪ್ರಾರ್ಥಿಸ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬೇಡಿ, ಕ್ಷಮಿಸ್ಬಿಡಿ. ಅಂದ್ರೆ ನಿಮ್ಮ ಹೃದಯದಲ್ಲಿ ಇಷ್ಟೊಂದು ನೋವನ್ನು ತುಂಬಿಕೊಂಡಿರೋದನ್ನ ಅರ್ಥ ಮಾಡ್ಕೊಳ್ದೆ ನಿಮ್ಮ ಮನಸ್ಸನ್ನು ನೋಯಿಸ್ಬಿಟ್ಟೆ. ನೀವು ಇವತ್ತಿನಿಂದ ನಾನು ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ಳಲ್ಲ ರೀ, ನಡ್ಕೊಳ್ಳಲ್ಲ. ಸುಶೀಲಾ, ನಾನು ಫ್ಯಾಕ್ಟ್ರಿಗೆ ಹೋಗಿ ಬರ್ತೀರಪ್ಪ. ಪ್ರಕಾಶ್, ಏನಪ್ಪ? ನಿನ್ ತಂಗಿ ಮದ್ವೆಗೆ ನೀನ್ ಪಡ್ತಿರೋ ಪವಣೆ ನನ್ನ ಕೈ ನೋಡೋಕ್ ಆಗ್ತಿಲ್ಲ ಕಣು. ಪ್ರಕಾಶಿ, ನಾನೊಂದು ಮಾತು ಹೇಳ್ತೀನಿ, ನೀನ್ ತಪ್ಪು ತಿಳ್ಕೊಳ್ಳೋದ ತಾನೆ? ಹೇಳಿಪ್ಪ. ನೋಡೋ, ಈ ಮನೇನ್ ಮಾರಿ ನಿನ್ ತಂಗಿ ಮದುವೆ ಮಾಡ್ಬಿಟ್ರೆ? ಅಪ್ಪ, ನಮ್ಗೆ ಅಂತ ಇರೋ ಆಶ್ರಯ ಅಂದ್ರೆ ಇದೊಂದು ಮನೆ. ಇದನ್ನು ಮಾರ್ಬಿಟ್ಟು ಎಲ್ಲರನ್ನು ಬೀದಿಗೆ ತಳ್ಳುತ್ತೀಯ? ಇಲ್ಲಪ್ಪ, ನಾನು ಸತ್ರು ಈ ಮನೆ ಮಾರಲ್ಲ. ಮತ್ತೆ ಮತ್ತೆ ದುಡ್ಡಿಗೇನೋ ಮಾಡ್ತೀಯಾ? ರಾತ್ರಿ ಹಗಲು ದುಡಿತೀನಪ್ಪ. ಎಷ್ಟೇ ಕಷ್ಟ ಆದ್ರೂ ಸರಿ ಹಣ ಸಂಪಾದಿಸ್ತೀನಿ. ನನ್ನ ತಂಗಿ ಮದುವೆ ಮಾಡ್ತೀನಿ, ಖಂಡಿತ ಮಾಡ್ತೀನಪ್ಪ. ನಾ ಬರ್ತೀನಿ.
ಪ್ರಕಾಶಿ ಏನಂದೆ? ಮಾವಯ್ಯ ಅವ್ರು ತರ್ಸು ಸರಸ್ವತಿ ಬಂದೆಮ್ಮ. ನೀ ಬರೋಷ್ಟರಲ್ಲಿ ಮದ್ವೆ ಮುಗ್ದೋಗಿರುತ್ತೆ. ಅತ್ತೆ, ನಿಮ್ ಮಗ ಪ್ರಕಾಶ್ಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಬೇಗ ಬನ್ನಿ ಅತ್ತೆ. ಇಂಥವಳನ್ನ ಮದ್ವೆ ಮಾಡ್ಕೊಂಡ್ರೆ ಆಕ್ಸಿಡೆಂಟು ಆಗತ್ತೆ, ಇನ್ನೊಂದು ಆಗತ್ತೆ. ಶುಭ ಕಾರ್ಯ ಹೊರಡ್ಬೇಕಾದ್ರೆ ಈ ದರಿದ್ರ ಮುಖ ಬೇರೆ ಅಡ್ಡ ಬಂತು. ಚಿಟಿ ಬಾಮ ಹೋಗೋಣ. ಸರ್ಸು, ಅತ್ತೆ ನಿಂತ್ಕೊಳ್ಳಿ. ನಿಮ್ ಮಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ನೀವು ಬಂದು ಒಂದ್ಸರಿ ಮುಖ ತೋರಿಸಿದ್ರೆ ಅವ್ರ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗುತ್ತೆ. ನಾವೀಗ ಮದ್ವೆಗೆ ಹೋಗ್ತಿದೀವಿ. ಸಾಯಂಕಾಲ ರಿಸೆಪ್ಷನ್ ಮುಗಿಸ್ಕೊಂಡ್ ಬರ್ತೀವಿ. ಹೋಗು. ಅತ್ತೆ, ಇಂಥ ಸ್ಥಿತಿಲಿ ನಿಮ್ ಮಗನಿಗಿಂತ ಮದ್ವೆನೇ ಹೆಚ್ಚಾಯ್ತಾ? ಇವಳ ಹತ್ರ ಮಾತಾಡ್ತಾ ಇದ್ರೆ ರಿಸೆಪ್ಷನ್ ಮುಗ್ದು ಫಸ್ಟ್ ನೈಟ್ ಮುಗ್ದೋಗುತ್ತೆ. ಬಾಮ್ಮ ಹೋಗೋಣ. ಅತ್ತೆ ಅತ್ತೆ, ನಿಮ್ ಕೈ ಮುಗಿತೀನಿ. ನನ್ ಗಂಡನ್ ಉಳಿಸ್ಕೊಡಿ ಅತ್ತೆ. ಅಯ್ಯೋ, ನಿಂಗೆ ಅಷ್ಟು ಗೊತ್ತಾಗಲ್ವಾ? ನಿನ್ ಗಂಡ ಆಸ್ಪತ್ರೆ ತಾನೇ ಬಿದ್ದಿರ್ತಾನೆ. ಎಲ್ಲಿ ಹೋಗ್ತಾನೆ? ಒಂದ್ಸಲ ಮದುವೆ ಮುಗ್ದೋದ್ರೆ ಇನ್ನೊಂದ್ಸಲ ಮದುವೆ ಮಾಡಿ ಬನ್ನಿ ಊಟಕ್ಕೆ ಏನ್ ಕರೀತಾರ? ನಿಂಗೆ ಗೊತ್ತಾಗಲ್ಲ? ಹೋಗೆ ಅತ್ತೆ ಅತ್ತೆ. ಮವಯ್ಯ ಎಷ್ಟ್ ಕೇಳ್ಕೊಂಡ್ರು ಅತ್ತೆ ಸರ್ಸು ಬರಲ್ಲ ಅಂದ್ರು. ತನ್ ಮಗನ್ ಪ್ರಾಣಕ್ಕಿಂತ ಯಾರ್ದೋ ಮದ್ವೆನೇ ಹೆಚ್ಚಾಗೋಯ್ತು ಅವ್ರಿಗೆ. ನೀನ್ ಯಾಕಮ್ಮ ಅವ್ರನ್ನ ಕರೆಯೋಕ್ ಹೋದೆ? ಮನುಷ್ಯತ್ವದ ಅರ್ಥನೇ ಗೊತ್ತಿಲ್ಲದೆ ಇರೋ ಪಿಶಾಚಿಗಳವರು. ನಿನ್ ವೇದನೆ ಅವ್ರಿಗೆ ಹೇಗೆ ಅರ್ಥ ಆಗತ್ತೆ? ಡಾಕ್ಟರ್ ಬಂದ್ರು. ನಮಸ್ಕಾರ ಡಾಕ್ಟ್ರೆ. ನಮ್ಮ ಮಗ ಹೇಗಿದ್ದಾರೆ ಡಾಕ್ಟರ್? ಆಪರೇಷನ್ ಈಗ ತಾನೇ ಮುಗಿದ್ದು. ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಇನ್ನು ಕಾನ್ಶಿಯಸ್ ಬಂದಿಲ್ಲ. ಈಗಲೇ ಏನು ಹೇಳಕ್ಕಾಗಲ್ಲ. ಎಲ್ಲ ದೇವರಿಚ್ಛೆ. ಡಾಕ್ಟ್ರೆ, ನಮ್ಮ ಮಗನ್ ನೋಡ್ಬೋದಾ? ನೋಡ್ಬಹುದು. ಬಿಡಿ ಬಿಡಿ.